ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಈ ವ್ಲಾಗಲ್ಲಿ ನಾನೊಂದು ಡೇ ಇನ್ ಮೈ ಲೈಫ್ ಥರ ಮಾಡ್ತಾ ಇದ್ದೀನಿ. ಫಸ್ಟು ದಿನ ಸ್ಟಾರ್ಟ್ ಆಗಿದ್ದು ಸ್ವಿಮ್ಮಿಂಗಿಗೆ ಹೋಗಿದ್ದೆ. ಸೊ ಸ್ವಿಮ್ಮಿಂಗ್ದು ಕೆಲವೊಂದು ಕ್ಲಿಪ್ಸ್ ಎಲ್ಲ ಹಾಕಿದ್ದೀನಿ. ಡೀಟೇಲ್ಡ್ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಆ್ಯಕ್ಚುಲಿ ನನಗೆ ಸ್ವಲ್ಪ ಕೋಲ್ಡ್ ಮತ್ತು ಫೀವರ್ ಇದೆ, ಸೊ ವಾಯ್ಸ್ ಎಲ್ಲ ಕರ ಅಂತ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಏನು ಊಟದ ಹೆಸರು ಮಿತ್ರ ಅಂತ ಹೇಳಿದ್ರೆ ಮಿತ್ರ ಕೂಟ. ಸೊ ಇವಾಗ ಅಲ್ಲಿ ಬಂದು ಇಡ್ಲಿ ವಡೆ ತಿಂತಾ ಇದ್ದೀನಿ. ನೀವು ನೋಡ್ಬೋದು, ಸಕ್ಕತ್ತಾಗಿದೆ ವಡೆ ಮಾತ್ರ, ಸಕ್ಕತ್ ಕ್ರಿಸ್ಪಿ ಆಗಿದೆ. ನಮ್ಮನೇಲಿ ವಡೆ ಎಲ್ಲ ಇಲ್ಲೇ ತರೋದು ಗೈಸ್. ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಸೊ ಇವಾಗ ಅದನ್ನು ತಿಂತಾ ಇದ್ದೀನಿ. ಸೊ ಗೈಸ್, ಈಗ ನಮ್ಮ ಅಪ್ಪ ಇಲ್ಲಿ ಕಾಫಿ ಕುಡಿತಾ ಇದ್ರು. ಆ್ಯಕ್ಚುಲಿ ನಾನು ಯಾವಾಗಲೂ ಕಾಫಿ ಕುಡಿಯಲ್ಲ, ನಂಗೆ ಅಭ್ಯಾಸ ಇಲ್ಲ. ಆದರೂ ಇಲ್ಲಿ ಕಾಫಿ ತುಂಬ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಟ್ರೈ ಮಾಡೋಣ ಅಂತ ಇವಾಗ ಕುಡಿತಿದ್ದೀನಿ. ಈ ಹೋಟೆಲ್ ಸ್ಪೆಷಲ್ ಬಂದು ಇಡ್ಲಿ ವಡೆನೇ. ಸೊ ಯಾರಾದರೂ ಈ ಏರಿಯಾದಲ್ಲಿ ಹತ್ರ ಇದ್ದರೆ ಖಂಡಿತ ಇಲ್ಲಿ ಇಡ್ಲಿ ವಡೆ ಟ್ರೈ ಮಾಡಿ. ವಡೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಈಗ ನಾನು ಕಾಫಿ ಕುಡಿತಾ ಇದ್ದೀನಿ. ಸೊ ಗೈಸ್, ಈಗ ಗಾಡಿಯೆಲ್ಲ ಓಡಿಸ್ಕೊಂಡು ಬಂದೆ. ವಡೆ ನಮ್ಮ ಮಮ್ಮಿಗೂ ಮತ್ತು ಚಿನ್ನಮ್ಮಗೆ, ಅಜ್ಜಿಗೆ ಎಲ್ರಿಗೂ ಇಲ್ಲಿ ಪಾರ್ಸಲ್ ಕೂಡ ತೊಗೊಂಡು ಬಂದಿದ್ದೀನಿ ಮನೆಗೆ. ಚೆನ್ನಾಗಿತ್ತು ಇವತ್ತು ಗಾಡಿ ಓಡಿಸಿದ್ದು ಎಕ್ಸ್ಪೀರಿಯನ್ಸ್. ಆಫ್ಟರ್ ಲಾಂಗ್ ಟೈಮ್ ಓಡಿಸಿದ್ದು. ಇನ್ನು ಕರ್ವ್ ಮಾಡೋಕ್ಕೆ ಸ್ವಲ್ಪ ಬರಲ್ಲ, ಅದರಿಂದ ಕಲಿಬೇಕು. ಇನ್ನು ಲರ್ನಿಂಗ್ ಪ್ರೊಸೆಸ್ಸಲ್ಲೇ. ಸೊ ಬನ್ನಿ ಈಗ ಮನೆ ಒಳಗೆ ಹೋಗೋಣ. ಸೊ ಗೈಸ್, ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾದಮೇಲೆ ಇವತ್ತು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಗೊತ್ತಾ? ಚಡ ಅಜಯ್, ಹಾಯ್ ಅಂದ ಅಜಯ್. ಹಾಯ್ ಹಾಯ್. ಸೊ ಗೈಸ್, ಈಗ ಅಜ್ಜಿ ಮನೆಗೆ ಬಂದಿದ್ದಾರೆ. ಯಾಕೆ ಅಂದರೆ ನಮ್ಮ ಮನೇಲಿ ಸಂಡಿಗೆ ಮಾಡ್ತಾ ಇದ್ದಾರೆ. ನಮ್ಮ ಅಮ್ಮಂಗೆ ಸಂಡಿಗೆ ಎಲ್ಲ ಮಾಡೋಕ್ಕೆ ಬರಲ್ಲ. ಸೊ ಹಳೆ ಮಿಷಿನ್ನ ಕರ್ಕೊಂಡು ಬಂದಿದ್ದೀವಿ. ಜಾಸ್ತಿ ಕ್ವಾಂಟಿಟಿ ಬೇಕಲ್ಲ, ರೈನಿ ಸೀಸನ್ ಬಂದಮೇಲೆ ಏನಾದ್ರು ತಿನ್ನಬೇಕು ಅನಿಸ್ತಾನೆ ಇರುತ್ತೆ. ಸೊ ನಮ್ಮ ಅಜ್ಜಿನ ಕರ್ಕೊಂಡು ಬಂದು ಇವಾಗ ಸಂಡಿಗೆ ಮಾಡಿಸ್ತಾ ಇದ್ದೀವಿ. ಯಾ ಗೈಸ್, ತೋರಿಸು ಸರಿ. ಇಬ್ರು ಅಜ್ಜಿದ್ರು ಸೇರ್ಕೊಂಡು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾವ್ರೆ ಅನ್ನೋದು ಇಬ್ಬರ ಕೈಯಲ್ಲೂ ತಿರ್ಗ್ಸಕ್ ಆಗ್ತಿಲ್ಲ, ಆಲ್ಟರ್ನೇಟಿವ್ ಮಾಡ್ಕೋತಾವೆ. ನಾನು ಹೇಳ್ಕೊಡ್ತಿದ್ದೀನಿ, ಅವ್ರಿಬ್ರು ಮಾಡ್ತಾವೆ. ನಿನ್ನ ಶಕ್ತಿ ಇವ್ರಿಬ್ರಲ್ಲಿ ಇಲ್ಲ ಬಿಡು ಚಿನ್ಮಯ್. ಆಮೇಲೆ ನೋಡಿ ಗೈಸ್, ಹೆಂಗ್ ಒತ್ತು ಆಗ್ತಾಳೆ ಸಂಡಿಗೆ ಚಿನ್ಮಯ್ ಟೆರೆಸಲ್ಲಿ ಅಂತ. ನಂಗೆ ಎಣ್ಣೆ ಶೆಕೆ ಆಗ್ತದೆ. ಹೌದು ಗೈಸ್, ಮುಖಕ್ಕೆಲ್ಲ ಎಣ್ಣೆ ಹಚ್ಕೊಂಡಿದ್ವಿ. ಅಲ್ಲಿ ಕ್ಲೋರಿನ್ ವಾಟರ್ ಇರುತ್ತಲ್ಲ, ನಮ್ಮಮ್ಮ ಏನೋ ಈ ಥರ ಹಚ್ಕೊಂಡ್ರೆ ಕ್ಲೋರಿನ್ ಬರಲ್ಲ. ಕ್ಲೋರಿನ್ ವಾಟರ್ ಅವ್ರಿಗೆ ಗೊತ್ತಾ ಏನ್ ಕ್ಲೋರಿನ್ ವಾಟರ್ ಅಂತ? ಅಫ್ಕೋರ್ಸ್ ಕ್ಲೋರಿನ್ ವಾಟರ್ ಕಪ್ಪಾಯ್ತಾರ ನೀರಿಗೆ ಸ್ವಿಮ್ಮಿಂಗ್ ಅದೇನೋ ಹಾಕ್ತಾರ ಅವರು ಕ್ಲೋರಿನ್. ಯಾ ಗೈಸ್, ಸೊ ಸ್ವಿಮ್ಮಿಂಗ್ ವಾಟರಲ್ಲಿ ಮುಖ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇವಾಗ ಎಣ್ಣೆ ಮುಖಕ್ಕೆ ಹಾಕಿದ್ದೀನಿ. ಇಲ್ಲಿ ಅವರು ನೆನ್ನೆ ನಮ್ಮ ಮನೇಲಿರೋ ಟಾಯ್ಸ್ ಎಲ್ಲ ಒಗೆದು ಇವಾಗ ಬಾಚ್ತಾರೆ. ಇನ್ನೇನು ವಾಶ್ ಮಾಡಿದ್ದೀನಿ. ಸಾರಿ, ವಾಶ್ ಮಾಡಿದಾರಂತೆ. ಒಗ್ದಿಲ್ಲ ಗೈಸ್, ವಾಶ್ ಮಾಡಿದ್ದಾರೆ. ಎಲ್ಲ ಧೂಳಾಗೋಗಿತ್ತಲ್ವಾ, ಕ್ಲೀನ್ ಮಾಡ್ತಾ ಇದ್ನಲ್ಲ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಟಾಯ್ಸ್ನಾಗ ಬಿಡೋದು ಅಂತೂ ಎಲ್ಲ ವಾಶ್, ಹೊರಗಡೆನೂ ಎಲ್ಲ ಟಾಯ್ಸು ಬಿಸಿಲಿಗೆ ಇಟ್ಟಿದ್ದೀನಿ. ನೀನ್ ಮನೇಲಿ ಇರ್ಲಿಲ್ಲ ಚಿನ್ಮಯ್, ಎಷ್ಟು ಹೆಲ್ಪ್ ಮಾಡಿದ್ಲು ಗೊತ್ತಾ ನನಗೆ ಇದೆಲ್ಲ ವಾಶ್ ಮಾಡಿ. ಇದೆಲ್ಲ ಸುಳ್ಳು ಗೈಸ್, ಮಿಕ್ಕಿದ್ದಲ್ಲಿದೆ ಟಾಯ್ಸ್, ತೋರಿಸ್ತೀನಿ ನಾನು ನಮ್ಮ ಮನೆ ಟಾಯ್ಸ್. ಆದ್ರೆ ನೋಡಿ, ಇವಳ ಹೆಸರು ಐಶ್ವರ್ಯ ಅಂತ. ಇವಳು ಡಿಟ್ಟ ಇನ್ನೊಂದು ರೆಡ್ ಕಲರ್ ಇತ್ತು, ಅದು ಅಮ್ಮ ಇದು ಮಗು ಅಂತ ನಾವು ಚಿಕ್ಕವರಿರ್ಬೇಕಾದ್ರೆ ಆಟ ಆಡ್ತಾ ಇದ್ವಿ. ಇನ್ನೇನಿದೆ, ಚಪ್ಪಲಿ ಸ್ಟ್ಯಾಂಡ್ ಹತ್ರ ಇದೆಯಂತೆ. ಬನ್ನಿ ಚಪ್ಪಲಿ ಸ್ಟ್ಯಾಂಡ್ ಹತ್ರ ಕರ್ಕೊಂಡು ಹೋಗ್ತೀನಿ. ಇಲ್ಲ, ಇವರಿಬ್ಬರಿದ್ದಾರೆ. ಇವರಿಬ್ಬರು ಅಮ್ಮ ಮಗು ಅಂತೆ. ಇವ್ರ ಮಗು ಇದು ನೋಡಿ, ಎಲ್ಲ ಕೇಚಸ್. ಇದೊಂದು ಇದು ಎಲ್ಲದಕ್ಕಿಂತ ದೊಡ್ಡ ಟಾಯ್ ನನ್ನ ಹತ್ರ ಇರೋದು. ಚಿಕ್ಕವರಿರ್ಬೇಕಾದ್ರೆ ಆಟ ಆಡ್ತಿದ್ದೆ. ಸೊ ಯಾಕೆ ಬನ್ನಿ ಮನೆಯೊಳಗೆ ಹೋಗೋಣ ತಿರ್ಗ. ನೋಡಿ ಗೈಸ್, ಎಲ್ಲ ತಿರುವಾಗ್ತವ್ರೆ. ನಮ್ಮ ಅಜ್ಜಿ ಇದೆಲ್ಲ ಎಕ್ಸ್ಪರ್ಟ್ ಗೈಸ್. ಅವ್ರ ಮನೇಲಿ ಮುದ್ದೆ ಮಾಡೋಕ್ಕೆ ಡೈಲಿ ಎಷ್ಟು ಜನಕ್ಕೆ ಮಾಡ್ತಿದ್ದ ಅಜ್ಜಿ ಮುದ್ದೆ? ನಮ್ಮಮ್ಮ ಚಿಕ್ಕವಳಿದ್ದಾಗಲ್ಲ ಗೈಸ್. ನಮ್ಮ ಅಜ್ಜಿ ಈ ಅಜ್ಜಿನ ಏನಂತ ಕರೆಯುತ್ತೆ ಗೊತ್ತಾ ಗೈಸ್? ಅಮ್ಮ ಅಂತ ಕರೆಯುತ್ತೆ.
ಅಲ್ಲ ಅಜ್ಜಿ ನೀನ್ ಅಮ್ಮ ಅಂದ್ರೆ ಈ ಅಜ್ಜಿಗಿಂತ ನೀನೆಷ್ಟು ದೊಡ್ಡೋಳು. ಗೈಸ್ ಈ ಹಿಟ್ಟು ತಿನ್ನಕ್ ಮಾತ್ರ ಸಿಕ್ಕಾಪಡೆ ಚೆನ್ನಾಗಿರುತ್ತೆ ಗೈಸ್. ನೋಡಿ ಗೈಸ್ ಚಿನ್ಮಯಿ ಊರ್ ಬಿಟ್ಟು ಹೋಗ್ತಿದ್ದಾಳೆ. ಚಾಪೆ ಎತ್ಕೊಂಡು ಹೋಯ್ತಾಳೆ ಊರ್ ಬಿಟ್ಟು. ತಿರ್ಗಾ ಮುಖ ತೋರಿಸ್ಬೇಡ ನಿಂದು, ಹೊಟ್ಟೋಗು ಹೋಗು. ತಿರ್ಗಾ ಮನೆಗೆ ಕಾಲಿಟ್ರೆ ಅಷ್ಟೇ. ಆಚೆ ಹೋದ್ಮೇಲೆ ತಿರ್ಗಾ ಮನೆಯೊಳಗೆ ಬರಂಗಿಲ್ಲ. ಗೈಸ್ ನಾವಿಬ್ರು ಬಂದ್ವಿ, ಅವರೆಲ್ಲ ಬರಲೇ ಇಲ್ಲ. ಇನ್ನ ನಕ್ಕೊಂಡು ಬರ್ತಾವ್ರೆ. ಗೈಸ್ ತುಂಬಾ ಅಂದ್ರೆ ತುಂಬಾ ಬಿಸಿಲು ಗೈಸ್. ಕಣ್ಬಿಡಜ್ಜಿ ನೋಡೋಣ ಹೆಂಗ್ ಬಿಡ್ತೀಯ ಅಂತ. ನಮ್ಮ ಮಮ್ಮಿ ಕೈ ಬಿಡ್ಸೆ ಸಾಕು. ಗಾಗಲ್ಸ್ ತರಬೇಕಾಗಿತ್ತು. ಏನ್ ಬೇಕಿತ್ತಮ್ಮ? ಗಾಗಲ್ಸ್ ಕಣ್ಬಿಡಕ್ಕಾಗ್ತಿಲ್ಲ. ಬೇಗ ಬೇಗ ಓಡ್ರಿ ಓಡ್ರಿ. ನಾನು ಶೇರ್ ಮಾಡ್ತೀನಿ ನಿಮ್ನೆಲ್ಲ. ನೋಡಿ ನಮ್ಮ ಅಣ್ಣ ಬಂದು ಒಬ್ಬರೇ ಇದನ್ನ ಕ್ಯಾರಿ ಮಾಡ್ಕೊ ಬಂದಿದ್ದಾರೆ ಸೆಕೆಂಡ್ ಫ್ಲೋರಿಂದ. ಅಣ್ಣ ಬಾಂಡ್. ಹೌದಾ, ಒಳ್ಳೇದು. ಎಲ್ಲ ರೆಡಿ ಗೈಸ್. ಕರೆಕ್ಟ್ ಆಗಿ ಮಾಡಿಲ್ಲ ಒಳ್ಳೇದು. ನಾನು ಇಲ್ಲಿ ಚೇರ್ಗಳು ಇವರೆಲ್ಲ ಮಾಡ್ತಾರೆ, ನಾನು ಚೇರ್ ಮಾಡ್ತೀನಿ ಅಷ್ಟೇ. ಶೇರ್ ಮಾಡ್ತೀಯ ಚೇರ್ ಮಾಡ್ತೀಯ? ಚೇರ್ ಮಾಡ್ತೀನಿ. ಚೇರ್ 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 ಮಾಡ್ತೀನಿ. ಏನಜ್ಜಿ? ಹ್ಞೂ ಬಂದ್ವಿ. ಸನ್ಕಿಸ್ಟ್ ಈಗ ಇಷ್ಟು ಸಂಡಿಗೆನ ಒತ್ತಿದ್ದೀವಿ. ನಾನು ಮಮ್ಮಿ ಚಿನ್ಮಯಿ ಅವರಿಬ್ಬರು ಅದರೊಳಗೆ ಹಾಕ್ಕೊಡ್ತಾ ಇದ್ದಾರೆ ನಮ್ಗೆ ಗೊತ್ತಕ್ಕೆ. ಮಮ್ಮ ಏನು ಅನ್ನಿಸ್ತಾ ಇದೆ ಮಮ್ಮ ಈ ಬಿಸಿಲಿಗೆ? ಏನು ಅನ್ನಿಸ್ತಾ ಇದೆ ಬಿಸಿಲಿಗೆ? ಮೊದಲೇ ಹಸಿಮೆಣಸಿನ್ಕಾಯಿ ರುಬ್ಬಿದ ಕೈಯಲ್ಲಿ ಮುಖಕ್ಕೆ ಸ್ನೋ ಪೌಡರ್ ಹಚ್ಚಿದೆ, ಅದು ಉರಿತಾ ಇತ್ತು. ಅದ್ರ ಜೊತೆಗೆ ಈಗ ಬಿಸಿಲಿಗೆ ಇನ್ನೂ ಉರಿತಾ ಇದೆ. ಏನು ಅನ್ನಿಸ್ತಾ ಇದೆ ಶೇಷಾದ್ರಿ? ಎಲ್ಲಿ ಶೇಷಾದ್ರಿ ಕಾಣ್ತಾ ಇಲ್ಲ. ಗೈಸ್ ಈಗ ಇಷ್ಟ ಆಗಿದೆ, ಇನ್ನು ಮಾಡಬೇಕು. ಸೊ ಗೈಸ್ ಈಗ ಫೈನಲಿ ಇಷ್ಟು ಹಾಕಿದ್ದೀವಿ. ಕಷ್ಟಪಟ್ಟು ಕೈಯೆಲ್ಲ ಸಿಕ್ಕಾಪಟ್ಟೆ ಇದು ಗೈಸ್. ಮುಖ ಎಲ್ಲ ಸಖತ್ ಸುಡ್ತಿತ್ತು, ತಲೆ ಸಖತ್ ಸುಡ್ತಿತ್ತು. ಅದಕ್ಕೆ ಮುಖಕ್ಕೆಲ್ಲ ಇವಾಗ ನೀರು ಹಾಕೊಂಡು ಬಂದಿದ್ದೀನಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಯಾಕೆ ನಮ್ಮ ಬೆಂಗಳೂರಲ್ಲಿ 10 ಗಂಟೆಗೆ ಇಷ್ಟು ಬಿಸಿಲು ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಗೈಸ್. ನನ್ನ ಕೈಲಿ ಆಗ್ತಾ ಇಲ್ಲ ಗೈಸ್ ಇದು ಬಿಸಿಲು. ಅದಕ್ಕೆ 6 ಗಂಟೆಗೆಲ್ಲ ಮಾಡಿ ಮುಗಿಸ್ಬಿಡ್ಬೇಕು. ಬಟ್ ನೀವು ಸ್ವಿಮ್ಮಿಂಗ್ ಹೋಗಿದ್ರಲ್ಲ ಅಂತ ಇವತ್ತು ಲೇಟ್ ಆಯಿತು. ಇಲ್ಲಿ ಅಲ್ಲಿ ಎಡ್ಜಿಗೆ ಏನಾದ್ರು ಇಡ್ಬೇಕು, ಇಲ್ದಿರ ಗಾಳಿಗೆಲ್ಲ ಮುಚ್ಕೊಂಡ್ಬಿಡುತ್ತೆ. ಆ ಎಡ್ಜಲ್ಲಿ ನೀನು ಕುತ್ಕೋ, ಈ ಎಡ್ಜಲ್ಲಿ ಚಿನ್ಮಿ ಕುತ್ಕೊಳ್ಳಿ. ಯಾಕೆ ನೀನು ನಿಮ್ಮವ್ವ ಬಂದು ಕರ್ಕೊಂಡು ಹೋಗ್ತೀವಿ? ಅಲ್ಲ ಯಾಕೆ ನೀನು ನಿಮ್ಮಮ್ಮ ಇಬ್ರು ಕುತ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಏನ್ ನಡೀತಿದೆ ಮನೇಲಿ ಅಂತ? ನಾವು ಮನೇಲಿ ಫ್ಯಾನ್ ಹಾಕೊಂಡೆ ಕೆಳಗಡೆ ಕಷ್ಟ ಸುಖ ಮಾತಾಡ್ತೀವಿ. ನೀನು ನಿನ್ ತಂಗಿ ನೈಟ್ ಎಲ್ಲ ಮಾತಾಡ್ತೀರ. ನಿಮ್ಗೆ ಚಿಕ್ಕವರಿಂದ ಇದೆಲ್ಲ ಅಭ್ಯಾಸ ಇದೆಯಲ್ಲ, ಮಾಡ್ಬೇಕು ಅದನ್ನೆಲ್ಲ. ನಾವು ಸುಖಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ, ಆಗಲ್ಲ. ಖುಷಿ ಚಿನ್ಮಯ್ ಮಕ್ಕ ನೋಡಿ. ಸಂಡಿಗೆ ಮಾಡ್ಬೇಕಂದ್ರೆ ಒಂದು ತಲೆ ಮೇಲೆ ನೀರು ಇಟ್ಕೊಂಡಿದ್ದು ನೆನೆಸ್ಬಿಡು. ಬೆಳಿಗ್ಗೆ ಒಂದು ತಮ್ಗೆ ನೀರು ಇಟ್ಬಿಟ್ಟು. ಸೊ ಗೈಸ್ ಇವಾಗ ನಾನು ನಮ್ಮ ಅಜ್ಜಿ ಗೈಸ್ ನಮ್ಮ ಅಜ್ಜಿ ನಮ್ಮ ಮನೆಗೆ ಬಂದಾಗಲ್ಲ ಆಡೇ 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 ಅಂತ ಹೇಳ್ತಾನೇ ಇರುತ್ತೆ ಗೈಸ್. ಟಾರ್ಚರ್ ಕೊಡುತ್ತೆ ಗೈಸ್. ಅದಕ್ಕೆ ಇವಾಗ ನಮ್ಮ ಅಜ್ಜಿಗೋಸ್ಕರ ನಾನು ಚಿನ್ಮಯ್ ಒಂದು ಹಾಡು ಕಲ್ತಿದೀವಿ. ಅದನ್ನ ಈಗ ನಮ್ಮ ಅಜ್ಜಿ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದೀವಿ. ಬನ್ನಿ ಅಜ್ಜಿ ರಿಯಾಕ್ಷನ್ ನೋಡೋಣ. 1 2 3 The light is on the sky. You look at me and baby I wanna catch on fire. It's buried in the soul like California gold. You found the light in me that you couldn't find. So when I'm all choked up but I can't find the one. Every time we say goodbye, baby, it hurts.
when the sun goes down and the band won't play, I'll always remember us this way. Love us in the night. Oh, let's try to ride. ಇದನ್ನೇ ಸಮಾಳಿಸ್ಕೊಂಡು ಸಾಕು. ಹೆಂಗಿತ್ತ ಜಾಡು? ಏನಾಗ್ತಾಯ್ತು ಹೇಳಜ್ಜಿ ನಿಮ್ಗೆ? ಈಗ ಅಜ್ಜಿ ಎಕ್ಸ್ಪ್ಲೈನ್ ಮಾಡುತ್ತೆ. ಈಗ ಒಂದೊಂದು ಲೈನ್ ಅಜ್ಜಿ ಎಕ್ಸ್ಪ್ಲೈನ್ ಮಾಡುತ್ತೆ. ಕಮಾನ್ ಅಜ್ಜಿ. ಫಸ್ಟ್ ಲೈನ್ ಏನ್ ಆಡ್ದೆ ನಾನು? ನಿಮ್ಮ ಜಿಪ್ಪಿಂದ ಯಾವನು ಇಲ್ಲ ಫ್ರೆಂಚ್ ಆಡಿದ್ ನಾವು. ಫ್ರೆಂಚು. ಸ್ಪ್ಯಾನಿಷ್ ಬೇಕಂದ್ರೆ ಸ್ಪ್ಯಾನಿಷ್ ಆಡ್ತಾಳೆ ಅವಳು. ಇದನ್ನೇ ಸುಧಾರಿಸ್ಕೊಳ್ಳಿ. ಇವಾಗ ನಮ್ಮ ಅಜ್ಜಿ ಕೈಲಿ ಆಡ್ಸಲ್ಲ. ಆಡಜ್ಜಿ ಆಡಜ್ಜಿ. The light is on the sky. ನಿಮ್ಮಪ್ಪ ಆಕಾಶದಲ್ಲಿ ಹೋದಂತೆ ಹೇಳು. ಹೇಳಜ್ಜಿ. ನಿಮ್ಮ ಅಪ್ಪ ವಾಕಿಂಗ್ ಹೋದ್ರಿ ಇವಾಗ. ನಾನು ಹೇಳಿದ ಭಾಷೆ ಹೇಳಿ. ಅವ್ರ ಅಪ್ಪನ ಬಗ್ಗೆ ನಿಮ್ಮಪ್ಪನ ಬಗ್ಗೆ ಹೇಳು. The light is on the sky. ಅವೆಲ್ಲ ಬರಲ್ಲ. ಟ್ರೈ ಮಾಡಜ್ಜಿ, ಎಲ್ಲ ಒಂದ್ಸತಿ ಟ್ರೈ ಮಾಡ್ಬೇಕು ಜೀವನದಲ್ಲಿ. ಹಂಗಿದೆ ಎಣ್ಣೆ ತಗೊಬಂದು ಟ್ರೈ ಮಾಡಾಗಿದೆ ನಮ್ಮ ಅಜ್ಜಿದು ಅನ್ನೋದ. The light is on the sky. ಫಾರಿನ್ ಮಾಡ್ಬೇಡ. ಆಡು. ಅಯ್ಯೋ ಸಿಂಚನ ಸುಂದರ. ನಾಚ್ಕೊಂತೀನಿ ನಮ್ಮ ಅಜ್ಜಿ. So yeah, that's it for today guys. Hope you all like this video. Nimge video ishta agidre do not forget to like, comment, share and subscribe to my channel. Lots of love. Take care until the next video. Bye bye.